ಮಾನ್ಯ ಗೃಹ ಸಚಿವರಾಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಘಟನೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಎಡಿಜಿಪಿ ಪ್ರತಾಪ್ ರೆಡ್ಡಿ ಅವರಿಂದ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಈಗಾಗಲೇ ಬೆಳಗ್ಗೆ ಘಟನಾ ಸ್ಥಳದಲ್ಲಿ ಆರೋಗ್ಯ ಸಚಿವರಿದ್ದಾರೆ, ಆ ಭಾಗದ ಜನಪ್ರತಿನಿಧಿ ಡಾಕ್ಟರ್ ಸುಧಾಕರ್ ಇದ್ದಾರೆ. ಮೀನ್ವೈಲ್ ಇದೀಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಗೃಹ ಸಚಿವರಾಗಿ. ಅಲ್ಲಿ ಹೇಗಾಯಿತು ಏನು ಎಲ್ಲ ಮಾಹಿತಿಯನ್ನು ಎಡಿಜಿಪಿ ಪ್ರತಾಪ್ ರೆಡ್ಡಿ ಅವರು ಮಾಹಿತಿ ಕೊಡ್ತಿರುವಂತಹ ದೃಶ್ಯ. ಘಟನಾ ಸ್ಥಳದಲ್ಲೇ ಈಗ ಇಬ್ಬರೂ ಸಚಿವರಿದ್ದಾರೆ. ಈ ಘಟನೆಯಲ್ಲಿ ಮೃತಪಟ್ಟ ಅವರ ಜೊತೆ ಕೂಡ ನನ್ನ ಸಹೋದ್ಯೋಗಿ ಮಾತಾಡಿಸಿದ್ದಾರೆ. ಮೀನ್ವೈಲ್ ಘಟನಾ ಸ್ಥಳದಲ್ಲಿ ಈಗಾಗಲೇ ಗೃಹ ಸಚಿವರಿದ್ದಾರೆ, ಆರೋಗ್ಯ ಸಚಿವರಿದ್ದಾರೆ, ಅಲ್ಲಿನ ಎಡಿಜಿಪಿಯಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಘಟನೆಯಲ್ಲಿ ಮೃತಪಟ್ಟ ಅಭಿಯ ತಂದೆ ನಾಗರಾಜ್ ಜೊತೆ ನನ್ನ ಸಹೋದ್ಯೋಗಿ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಹಿರೇನಾಗವಳ್ಳಿ ಸಮೀಪ ನಡೆದಂತಹ ಒಂದು ದುರಂತದಲ್ಲಿ ಈಗಾಗಲೇ 5 ಜನ ಸಾವನ್ನಪ್ಪಿರುವುದರ ಬಗ್ಗೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಅಷ್ಟೇ ಅಧಿಕೃತವಾದಂತಹ ಮಾಹಿತಿ ಲಭ್ಯವಾಗಿದೆ. ಆ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರುವಂತಹ ಅಭಿ ಎನ್ನುವಂತಹ ಹುಡುಗನ ತಂದೆ ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡೋಣ. ಸರ್, ಇವತ್ತು ನಡೆದಂತಹ ಒಂದು ಘಟನೆಯಲ್ಲಿ ನಿಮ್ಮ ಮಗನೂ ಕೂಡ ಇದ್ರು ಅನ್ನೋದ್ರ ಬಗ್ಗೆ ಕೇಳ್ಪಟ್ವಿ. ನಿಮ್ಗೆ ವಿಚಾರ ಎಷ್ಟೊತ್ತಿಗೆ ತಿಳಿತು? ನನಗೆ ಬೆಳಿಗ್ಗೆ 6 ಗಂಟೆಯಲ್ಲಿ ತಿಳಿತು ಸರ್. ನೀವು ಇಲ್ಲೇ ವಾಸವಾಗಿರೋದಾ ಅಥವಾ ನೀವೆಲ್ಲ? ಸರ್, ನಮ್ದು ಚೇಲೂರು, ಬಾಗೇಪಲ್ಲಿ ತಾಲೂಕು ಚೇಲೂರು ನಮ್ದು. ನಾವಿಲ್ಲಿ ವಾಸವಿಲ್ಲರದ ಅಲ್ಲಿ. ನಾನು ಲಾರಿ ಚಾಲಕನು. ನಂದು ಡ್ಯೂಟಿಗೆ ಹೋಗಿದ್ದೆ ನಿನ್ನೆ ಬೆಳಿಗ್ಗೆ 10 ಗಂಟೆಲಿ ಮಗನ್ ಮಾತಾಡಿಸ್ತಾ ನೋಡ್ದ. ಬೆಳಿಗ್ಗೆ ನಿನ್ನ 10 ಗಂಟೆಲಿ ಊರಿಗೆ ಹೋಗಿರೋದು, ಡ್ಯೂಟಿಗೆ ಹೋಗಿರೋದು. ನೈಟ್ ಅಲ್ಲೇ ಇದ್ದೆ. ಬೆಳಿಗ್ಗೆ ಹಿಂಗ್ ಫೋನ್ ಬಂತು 6 ಗಂಟೆಯಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬಂದೆ ಸರ್. ಇದೆ ನಿಮ್ಮ ಮಗ ಅಭಿ ಅವರು ಒಂದು ಕ್ರಷರ್ ನಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು ಸರ್? 3 ವರ್ಷದಿಂದ ಮಾಡ್ತಿದ್ದಾನೆ ಸರ್. 3 ವರ್ಷದಿಂದ ಕೆಲಸ ಮಾಡ್ತಿದ್ದೆ. ನೀವು ನೋಡಕ್ ಹೋಗಿದ್ರ ಒಂದು ಸ್ಪಾಟ್ಗೆ? ಪೊಲೀಸರು ಏನಾದ್ರು ಅವಕಾಶ ಕೊಟ್ರ? ಕೊಳ್ಳಿಲ್ಲ ಸರ್, ಕೊಳ್ಳಿಲ್ಲ. ಇಲ್ಲಿ ಇಲ್ಲೇ ಇರ್ರಿ ಅಂತ ಹೇಳ್ಬಿಟ್ಟು ಇನ್ನು ಕೊಳ್ಳಿಲ್ಲ, ನಮ್ಗೆ ನೋಡಕ್ ಹೋಗಿಲ್ಲ ಸರ್. ಇನ್ಸಿಡೆಂಟ್ ಆಗಿರೋಂಥದ್ದು ರಾತ್ರಿ 12:30 ಟೈಮ್ ನಲ್ಲಿ. ನಿಮ್ಗೆ ಎಷ್ಟೊತ್ತಿಗೆ ವಿಚಾರ ಗೊತ್ತಾಯ್ತು? ನಿಮ್ಗೆ ಫೋನ್ ಮಾಡಿದಂತವ್ರು ಯಾರು? ನನಗೆ ಬೆಳಿಗ್ಗೆ 6 ಗಂಟೆಲಿ ನಾನು ಬಾಂಬೆದ ಫೋನ್ ಮಾಡಿದೆ ಸರ್, ನಮ್ಮ ಹೆಂಗಸರ್ ತಮ್ಮ. ನಿಮ್ಮ ಮಗ ಅಭಿ ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು ಸರ್ ಇಲ್ಲಿ? ಏನ್ ಕೆಲಸ ಮಾಡ್ತಿದ್ರು? ಇಲ್ಲಿ 3 ವರ್ಷದಿಂದ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಸರ್. ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ರು ಸರ್ ಇಲ್ಲಿ ಟೋಟಲ್ ಆಗಿ ನಿಮ್ಗೆ ಇರುವಂತ ಮಾಹಿತಿ ಪ್ರಕಾರ ಅಥವಾ ನಿಮ್ಮ ಮಗ ನಿಮ್ಗೆ ಹೇಳುವಂತ ಪ್ರಕಾರವಾಗಿ ಎಷ್ಟು ವರ್ಷದಿಂದ ಎಷ್ಟು ಜನ ಕೆಲಸ ಮಾಡ್ತಿದ್ರು ಈ ಒಂದು? ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. 3 ವರ್ಷದಿಂದ ನಾನು ಇದು 2ನೇ ಟೈಮ್ ಇಲ್ಲಿಗೆ ಬರ್ತಿರೋದು. ಫಸ್ಟಲ್ಲೊಂದ್ಸಲಿ ಬಂದಿದ್ದೆ ನೋಡ್ಕೊಂಡು ಹೋಗಕ್ಕೆ, ಮತ್ತೆ ಇದು 2ನೇ ಟೈಮ್ ಇಲ್ಲಿಗೆ ಬರ್ತೀನಿ. 3 ವರ್ಷದಿಂದ ಇಲ್ಲಿಗೆ 2ನೇ ಟೈಮ್ ಸರ್ ನಾನು ಬಂದಿರೋದು. ಇದಿಷ್ಟು ಮೃತ ಅಭಿ ಅವರ ತಂದೆ ನಾಗರಾಜ್ ಅವರು ಹೇಳುವಂತದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರಗಾಚ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಎಸ್ಪಿ ಇದ್ದಾರೆ, ಡಿಸಿ ಇದ್ದಾರೆ, ಆ ಭಾಗದ ಜನಪ್ರತಿನಿಧಿ ಇದ್ದಾರೆ, ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು. ಇದೀಗ ಹೋಮ್ ಮಿನಿಸ್ಟರ್ ಗೃಹ ಸಚಿವರಾದಂಥ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಹೋಗಿದ್ದಾರೆ. ಎಡಿಜಿಪಿಯಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅಕ್ರಮ ಕಲ್ಲು ಕ್ವಾರಿ ದಂಧೆ ಬಗ್ಗೆ, ಕಲ್ಲು ಕ್ವಾರಿಗಳ ಬಗ್ಗೆ ಮೊದಲೇ ಮಾಹಿತಿಯನ್ನ ಪಡ್ಕೊಂಡಿದ್ರು ಸಚಿವ ಡಾಕ್ಟರ್ ಸುಧಾಕರ್ಗೆ ಮಾಹಿತಿ ಇತ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಶಿವಮೊಗ್ಗದಲ್ಲಿ ಜಿಲೆಟಿನ್ ಸ್ಫೋಟದ ಸಂದರ್ಭ ಅಂದರೆ 1 ತಿಂಗಳ ಹಿಂದೆ ಜನವರಿ 22ನೇ ತಾರೀಕು ತಮ್ಮ ಜಿಲ್ಲೆಯ ಗಣಿಗಾರಿಕೆ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಪೊಲೀಸರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಸುಧಾಕರ್ ಅವರು. ಸಚಿವ ಸುಧಾಕರ್ಗೆ ಮಾಹಿತಿ ಇದ್ದರೂ ಈಗ ಈ ಅವಘಡ ನಡೆದಿದೆ, ಸಾವು ನೋವು ಸಂಭವಿಸಿದೆ ಅನ್ನೋದು ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಬಹಳ ದುರದೃಷ್ಟಕರ ಶಿವಮೊಗ್ಗದಲ್ಲಿ ಆಗಿರ್ತಕ್ಕಂಥದ್ದು. ಇದನ್ನ ಸಂಬಂಧಪಟ್ಟಂತ ಇಲಾಖಾವಾರು, ಗೃಹ ಇಲಾಖೆ ಇರಲಿ, ಗಣಿ ಇಲಾಖೆ ಇರಲಿ, ಬಹಳ ಇದನ್ನ ಕಠಿಣವಾಗಿ ತೆಗೆದುಕೋಬೇಕು. ಗಂಭೀರವಾಗಿ ತೆಗೆದುಕೊಂಡು ತಪ್ಪಿತಸ್ಥರಿಗೆ ನಿಜವಾಗಿಯೂ ಕೂಡ ಸೂಕ್ತವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕಾಗ್ತದೆ. ಇದು ಅನೇಕ ಜಿಲ್ಲೆಗಳಲ್ಲಿ ನನ್ನ ಗಮನದಲ್ಲಿ ಕೂಡ ಇದೆ. ಈ ಜಿಲಾಟಿನನ್ನು ಅಗತ್ಯಕ್ಕಿಂತ ಹೆಚ್ಚಿಗೆ ಬಳಸುವಂಥದ್ದು, ಶೇಖರಣೆ ಮಾಡುವಂಥದ್ದು, ಈ ಕ್ರಷರು ಕ್ಯಾರಿ ಮಾಡುವಂಥ ಸಂದರ್ಭದಲ್ಲಿ ಭಾಳ ಆಳವಾಗಿ ಅಂದರೆ ನಿಯಮಾವಳಿಗಳನ್ನು ಗಾಳಿಗೆ ತೂರಿ
ಅದನ್ನು ಭಾಳ ಆಳವಾಗಿ ಇಟ್ಟು ಹೆಚ್ಚು ಸಾಮರ್ಥ್ಯ ಅಂದರೆ ಹೆಚ್ಚು ಬಂಡೆಗಳು ಅವರು ಬ್ಲಾಸ್ಟ್ನಿಂದ ಹೊರಗೆ ಬರಬೇಕು ಅನ್ನೋಂಥ ಒಂದು ದುರಾಲೋಚನೆಯಿಂದ ಇಂಥ ಕೆಲಸಗಳು ಮಾಡ್ತಾರೆ. ಇದರಿಂದ ಏನಾಗ್ತದೆ, ನೆರೆಯ ಗ್ರಾಮಗಳ ಜನರಿಗೆ ಕೂಡ ಕಷ್ಟ, ಅವ್ರ ಮನೆಗಳಲ್ಲಿ ಕೂಡ ಬೆರುಕು ಬಿಟ್ಟಿರುವಂಥದ್ದು. ಯಾಕೆಂದರೆ ನನ್ನ ಕ್ಷೇತ್ರ, ನನ್ನ ಜಿಲ್ಲೆಯಲ್ಲಿ ಕೂಡ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಇದನ್ನು ಪದೇ ಪದೇ ಹೇಳಿದರೂ ಕೂಡ ಇದೇನಾಗ್ತದೆ, ಈ ಇಲಾಖೆ ಏನಿದೆ, ಗಣಿ ಇಲಾಖೆಯ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳ ಮೂಗಿನ ಕೆಳಗಡೆ ನಡೆಯುವಂಥ ವ್ಯವಹಾರಗಳಿದು. ಇದನ್ನು ನಮ್ಮ ಪೊಲೀಸ್ ಇಲಾಖೆ, ಯಾಕೆಂದರೆ ಅದಕ್ಕೆ ಪರವಾನಗಿ ಕೊಡೋದು ಯಾವುದು, ಪೊಲೀಸ್ನವರು. ಅದಕ್ಕೆ ಅವರು ಭಾಳ ಎಚ್ಚರದಿಂದ ಇರಬೇಕು. ಪದೇ ಪದೇ ಇದನ್ನು ರಿಪೀಟೆಡ್ ಆಗಿ ಅದನ್ನು ಇನ್ಸ್ಪೆಕ್ಟ್ ಮಾಡಬೇಕು, ಸ್ಥಳಗಳಿಗೆ ಭೇಟಿ ಕೊಡಬೇಕು, ತಪ್ಪಿತಸ್ಥರ ಮೇಲೆ ಕ್ರಮವನ್ನು ತಗೋಬೇಕು. ಅವಾಗ ಸರಿ ಹೋಗ್ತದೆ ನೋಡಿ. ಇದೇ ಸಂದರ್ಭದಲ್ಲಿ ಸಚಿವರಾದಂತಹ ಮುರುಗೇಶ್ ನಿರಾಣಿಯವರು ಕೂಡ ಮಾತಾಡಿದ್ರು. ಏನು ಮಾತಾಡಿದ್ರು ಬನ್ನಿ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರೇಗುಂಡಿ ತಾಲೂಕಿನ ನಾಗಮಾರ್ಪಲ್ಲಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ 12:30 ಗಂಟೆಗೆ ಮತ್ತೊಮ್ಮೆ ಈ ಎಕ್ಸ್ಪ್ಲೋಸಿವ್ ಸ್ಫೋಟಕದಿಂದ 6 ಜನ ಮೃತಪಟ್ಟಿರುವಂಥ ಸುದ್ದಿ ನಮ್ಗೆ ತಿಳಿದುಕೊಡಲೇ ಸಾಕಷ್ಟು ಮನಸ್ಸಿಗೆ ನೋವಾಯಿತು. ಹೋದ ತಿಂಗಳು ಜನವರಿ ಶಿವಮೊಗ್ಗದಲ್ಲಿ ಇದೇ ರೀತಿಯಾಗಿರುವಂಥ ಒಂದು ಘಟನೆ ಸಂಭವಿಸುವಂಥ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಸಹಿತ 6 ಜನ ಮೃತಪಟ್ಟು ಆ ನೆನಪು ಮಾಯಿಸುವುದರ ಮೊದಲು ಒಳಗಡೆನೇ ಇವತ್ತು ಈ ಘಟನೆ ಜರುಗಿರುವಂಥದ್ದು ಭಾಳ ಬೇಜಾರಾಗಿದೆ. ಅದರಲ್ಲಿ ಈಗಾಗಲೇ ಆ ಜಿಲ್ಲಾಧಿಕಾರಿಗಳು, SP ಮತ್ತು ಆ ಜಿಲ್ಲೆಯ ಉಸ್ತುವಾರಿಯಾಗಿರುವಂಥ ಡಾಕ್ಟರ್ ಸುಧಾಕರ್ ಅವರು ಆ ಸ್ಥಳಕ್ಕೆ ಭೇಟಿ ನೀಡಿ ವಿವರವಾಗಿರುವಂಥ ಮಾಹಿತಿಯನ್ನು ಮತ್ತು ಘಟನೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯದಿಂದ ಗೃಹ ಸಚಿವರಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಸಹಿತ ಆ ಸ್ಥಳಕ್ಕೆ ಹೋಗಿ ವಿವರವಾಗಿರುವಂಥ ಮಾಹಿತಿಯನ್ನು ಪಡೆದು ಮುಂದಿನ ಕ್ರಮವನ್ನು ಜರುಗಿಸ್ತಾ ಇದ್ದಾರೆ. ಹಿರೇನಾಗವಲ್ಲಿ ಕ್ರಷರ್ನಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶಿವಮೊಗ್ಗದ ಘಟನೆ ಆದಮೇಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಟ್ವೀಟ್. ಬ್ರೇಕಿಂಗ್ ನ್ಯೂಸ್. ಪ್ರತಿಪಕ್ಷದವರ ಟೀಕಾ ಪ್ರಹಾರ ಟ್ವೀಟ್ ಮೂಲಕ ಅಕ್ರಮ ಸ್ಫೋಟಕಗಳಿಗೆ ಕಡಿವಾಣ ಹಾಕುವಲ್ಲಿ ಸರ್ಕಾರ ವಿಫಲವಾಗಿದೆ. ಬದಲಾಗಿ ಅಕ್ರಮ ಕ್ವಾರಿಗಳಿಗೆ ಬೆಂಬಲವಾಗಿದೆ. ಇದರ ಪರಿಣಾಮವೇ ಈ ಸ್ಫೋಟ ಅಂತ ಕಾಂಗ್ರೆಸ್ನವರು ಟ್ವೀಟ್ ಮಾಡಿದ್ದಾರೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ. ಶಿವಮೊಗ್ಗ ಥರ ಇಲ್ಲೂ ಕೂಡ ಅಕ್ರಮಗಳ ಹಿಂದೆ ಬಿಜೆಪಿಗರೇ ಇದ್ದಾರೆ. ಈ ದುರಂತಕ್ಕೆ ಸಚಿವ ಡಾಕ್ಟರ್ ಸುಧಾಕರ್ ನೇರ ಹೊಣೆ. ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ನವರು.